ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ರಾಜ್ಯ ಘಟಕದ ವತಿಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಯಿತು. ಭಾರತದ ಅಭಿವೃದ್ಧಿ ಪಥದಲ್ಲಿ ಸರ್ಕಾರಿ ಮಹಿಳಾ ನೌಕರರ ಕೊಡುಗೆಗಳು ಏನೆಂಬುದರ ಬಗ್ಗೆ ಸಾಕಷ್ಟು ಗಣ್ಯರು ಈ ವಿಚಾರದ ಬಗ್ಗೆ ಮಾತನಾಡಿದರು. ಮಹಿಳೆಯರಿಗೆ ಸ್ಫೂರ್ತಿಯನ್ನು ತಂದರು. ಈ ಸಂಬಂಧ ಸಂಘದ ಅಧ್ಯಕ್ಷರಾದಂತಹ ರಮಾ ಅವರು ಮಾತನಾಡಿ, ಈ ಒಂದು ಸಂಘಕ್ಕೆ ಸಾಕಷ್ಟು ಶ್ರಮವಹಿಸಿ ಮಹಿಳೆಯರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಅವರಿಗೆ ಸನ್ಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮಹಿಳೆಯರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಪ್ರೋತ್ಸಾಹ ನೀಡುವ ಎಲ್ಲ ಕ್ಷೇತ್ರದಲ್ಲಿ ಪ್ರೋತ್ಸಾಹ ನೀಡುವಂಥ ಕೆಲಸ ಆಗಬೇಕೆಂದು ಇದೇ ವೇಳೆ ಎಲ್ಲರಿಗೂ ತಿಳಿಸಿದರು. ಹೆಣ್ಣುಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ದು ಸಮಸ್ಯೆಗಳು, ನಮ್ದು ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಆದ್ರೆ ಪ್ರತಿ ಮಹಿಳೆ ಕೂಡ ಮೇಡಮ್ ಗೋಮತಿ ಮೇಡಮ್ ಹೇಳಿದಾಗೆ ಮಲ್ಟಿ ಟಾಸ್ಕಿಂಗ್ ಕೆಲಸಗಳನ್ನ ಮಾಡ್ತಾ ಹೋಗ್ತಾಳೆ. ಅದನ್ನ ಗುರುತಿಸ್ತಕ್ಕಂಥ ಪ್ರಯತ್ನ ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಗಬೇಕು. ಆ ಒಂದು ಪ್ರಯತ್ನದಿಂದ ಫಸ್ಟ್ ಮೊದಲಿಗೆ ಈ ಟಾಪಿಕ್ ಬಗ್ಗೆ ಮಾತಾಡಿದಾಗ ಎಲ್ಲರೂ ಕೂಡ ಖುಷಿ ಪಟ್ರು, ಇಲ್ಲ ಇದೇ ಟಾಪಿಕ್ ಆಗಬೇಕು ಅಂತ. ಇದ್ರ ಬಗ್ಗೆ ಬೇರೆ ಗಣ್ಯಮಾನ್ಯರಲ್ಲಿ ಕೇಳಿದಾಗ ಕೂಡ ಅವರು ತುಂಬಾ ಖುಷಿ ಪಟ್ರು. ಸೊ ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಗಣ್ಯರನ್ನ ಪ್ರತಿಯೊಬ್ಬರನ್ನ ನಾವು ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ವೋ ಯಾರೂ ಕೂಡ ಎರಡನೇ ಮಾತಿಲ್ಲದೆ ತುಂಬಾ ಒಳ್ಳೆ ಟಾಪಿಕ್ ಆಯ್ಕೆ ಮಾಡಿದ್ದೀರಾ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವೆಲ್ಲರೂ ಕೂಡ ತುಂಬಾ ಉತ್ಸುಕರಾಗಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸರ್ಕಾರಿ ಕಾರ್ಯಕ್ರಮಗಳು, ನಾನು ಒಂದು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎಲ್ಲ ವೇದಿಕೆ ತುಂಬಿದ್ದಾಗ ಈ ಮಾತನ್ನ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡೆ. ತುಂಬಾ ಪ್ರಬುದ್ಧರಾಗಿರ್ತಕ್ಕಂಥವ್ರು ನಮ್ಮ ಮಾತಿಗೆ ಒಂದೇ ಒಂದು ಮಾತಿಗೆ ಇವ್ರು ಏನ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲದೆ ಬರೀ ಟಾಪಿಕ್ ಬಗ್ಗೆ ಒಂದು 4 ಲೈನ್ ಹೇಳಿದಾಗ ಅವರು ಪ್ರಬುದ್ಧರು ಅರ್ಥ ಮಾಡ್ಕೊಂಡ್ರು. ಆದ್ರೆ ನಾವು ಹೆಣ್ಣು ಮಕ್ಕಳು ತುಂಬಾ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಜೀವನದ ಪ್ರತಿಯೊಂದು ಘಟ್ಟಗಳನ್ನ ಕೂಡ ನಾವು ದಾಟಿ ಬಂದು ಒಂದು ಚೌಕಟ್ಟಿನಲ್ಲಿ, ಸರ್ಕಾರಿ ಮಹಿಳಾ ನೌಕರರು ಅನ್ನೋ ಒಂದು ಚೌಕಟ್ಟಿನಲ್ಲಿ ಇಂಥದೇ ಸೀಮಿತವಾದಂತಹ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಆದ್ರೆ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಮೊನಾಟನಸ್ ವರ್ಕ್, ಒಂದೇ ತರಹದ ಕೆಲಸದ ವೈಖರಿಗೆ ನಾವು ಸೀಮಿತಗೊಂಡ್ಬಿಟ್ಟಿದೀವಿ. ಸೊ ಅದಲ್ಲದೆ ಪ್ರತಿದಿನ ನಡೀತಕ್ಕಂಥ ವೈಚಾರಿಕ ಘಟನೆಗಳನ್ನಾಗ್ಲಿ ಅಥವಾ ಇನ್ನೇನೋ ಇಂಪ್ರವೈಸೇಷನ್ ಬೆಳವಣಿಗೆ ಆಗ್ಬೇಕು ಅನ್ನೋ ದಿಸೆಯಲ್ಲಿ ಆ ಯೋಚನೆ ಮಾಡಬೇಕು. ಇಂಥ ಒಂದು ಯೋಚನೆಯನ್ನ ನಮ್ಮ ಮಹಿಳೆಯರಲ್ಲಿ ತುಂಬಿ ಒಂದಷ್ಟು ಚರ್ಚೆಗಳಾಗಬೇಕು. ಇದು ಅಭಿವೃದ್ಧಿಗೆ ಪೂರಕವಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಸಂಘಟನೆಯನ್ನಾಗ್ಲಿ ಅಥವಾ ಈ ವಿಚಾರ ಸಂಕಿರಣಕ್ಕೆ ಟಾಪಿಕ್ನಾಗ್ಲಿ ನಾವು ಆಯ್ಕೆ ಮಾಡ್ಕೊಂಡು ಅಂತ ಇರುತ್ತೆ. ಸರ್ಕಾರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತಂದ್ರೆ ರಾಜ್ಯ ಸಂಘಟನೆಗಳಾಗ್ಲಿ ಅಥವಾ ಬೇರೆ ಇತರ ವಿವಿಧ ಸಂಸ್ಥೆಗಳಾಗ್ಲಿ ಅನುಮತಿಯನ್ನ ಸರ್ಕಾರದಿಂದ ಅನುಮತಿಯನ್ನ ಪಡಿಬೇಕಾಗುತ್ತೆ. ಹೇಳಿದಾಗ ಈ ಘಟನೆಯನ್ನ ತಮ್ಮೆಲ್ಲರಿಗೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಒಳ್ಳೆ ವಿಷಯ ಮಾಡಿದಾಗ ಯಾರೇ ಆಗ್ಲಿ, ಅವರು ಪುರುಷ ನೌಕರರಾಗ್ಲಿ, ಪುರುಷ ಅಧಿಕಾರಿಗಳಾಗ್ಲಿ, ಸ್ತ್ರೀಗಳೇ ಆಗ್ಲಿ, ಯಾರಾದ್ರೂ ಆಗ್ಲಿ, ಎಲ್ಲ ನಾವು ಯಾರನ್ನ ಅಪ್ರೋಚ್ ಮಾಡಿದೀವೋ ಅವರೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳೇ ಆಗಿದ್ರು. ಅವರು ನಮ್ಗೆ ನಮ್ಮ ಟಾಪಿಕ್ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ, ಯಾವ ವಿಷಯಕ್ಕೋಸ್ಕರ ಏನಕ್ಕೆ ಬೇಕು. ಅವ್ರದ್ದು ಒಂದೇ ವಿಚಾರ, ಏನಕ್ಕೆ ಬೇಕು, ಓಡಿ ಅಂತ ಕೇಳ್ತೀರಾ ಅಥವಾ ವಿಶೇಷ ಸಾಂದರ್ಭಿಕ ರಜೆ ಅಂತ ಕೇಳ್ತೀರಾ, ಏನಕ್ಕೆ ಬೇಕು ನಿಮ್ಗೆ, ಪ್ರತಿ ಸಲ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ಇದಕ್ಕೇನು ಕೊನೆ ಇರಲ್ಲ, ಕೊಡಕ್ ಬರಲ್ಲ. ಒಂದೇ ಮಾತು,